ಪರಮೇಶ್ವರನಾದರೂ ಸತಿಯನ್ನು ಕಳೆದುಕೊಂಡು ಅತೀವ ದುಃಖದಲ್ಲಿ ಸರವಣ ತೀರದಲ್ಲಿ ಧ್ಯಾನಾಸಕ್ತನಾಗಿ ಅಂತರ್ಮುಖಿಯಾಗಿರುವನು. ಆ ಪರಶಿವನನ್ನು ಎಚ್ಚರಿಸುವ ಸಲುವಾಗಿ ವಿಷ್ಣು ಬ್ರಹ್ಮಾದಿಗಳು ಮನ್ಮಥ ಲೋಕಕ್ಕೆ ಹೊರಟಿರುವರು. ಈ ರಕ್ಕಸ ಉಪಠಲವನ್ನು ತಾಳಲಾರದ ದೇವರುಗಳು ಅಲೆದಾಡುತ್ತಿರುವರು. ಓ, ಮಹೇಂದ್ರ ಇತರೇ ಬರುತ್ತಿರುವರು. ಬರೀ ನಮಸ್ಕಾರವನ್ನು ಸ್ವೀಕರಿಸಬೇಕು ರಾಜ. ಮಂಗಳವಾಗಿ ಮಹೇಂದ್ರ, ಕ್ಷೇಮವಾಗಿರುವೆಯ? ದೇವಲೋಕದ ಸೌಖ್ಯವು ಇಂದಿನ ದಿವಸ ಆ ಸೂರಪದ್ಮ ಕೈಗೊಂಬೆಯಾದ ಈ ನಾರದರಲ್ಲಿ ಸೇರಿದೆ. ಅದೊಂದು ಭ್ರಾಂತಿಯ ವಿಷಯ ಮಹೇಂದ್ರ. ಈ ನಾರದನು ಸೂರಪದ್ಮನ ಕೈಗೊಂಬೆಯಲ್ಲ, ಅವರ ಮರಣವನ್ನು ಹಿಡಿದ ಶುದ್ಧಕಾರಿಯಾಗಿರುವುದು. ಇದು ನಿಶ್ಚಯವೇ ಬಾಲಬ್ರಹ್ಮ. ನಿಶ್ಚಯ ಮಹೇಂದ್ರ, ಕೇಳು. ಪರಶಿವನನ್ನು ತಪಸ್ಸಿನಿಂದ ಮನ್ಮಥನಿಂದ ಎಚ್ಚರಗೊಳಿಸುವುದು ಮೊದಲನೇ ಕಾರ್ಯ, ಹಾಗೂ ಅಗ್ನಿದೇವನನ್ನು ತಪಸ್ಸಿಗೆ ಕಳಿಸುವುದು ಎರಡನೇ ಕಾರ್ಯ. ಈ ಎರಡು ಕಾರ್ಯಗಳನ್ನು ನೆರವೇರಿಸಿ ದೇವ ವಿಜಯಕ್ಕೆ ಸಿದ್ಧನಾದ ನಾನಿನ್ನು ಬರುವೆನು. ಮಹಾದೇವ ಮಹಾದೇವ. ನಾನಿನ್ನು ಬರುವೆನು.